ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬ್ರಹ್ಮ ಅಂತಕ್ಕಂಥದ್ದು ಅಥವಾ ಆ ಪರಬ್ರಹ್ಮ ಅನ್ನುವಂಥದ್ದು ಅದೇನದು, ಅದು ಎಲ್ಲೆಲ್ಲಿಯೂ ಕೈಕಾಲುಗಳನ್ನು ಉಳ್ಳಂಥದ್ದು, ಎಲ್ಲ ಕಡೆಯಲ್ಲಿಯೂ ಕಿವಿಗಳನ್ನು ಉಳ್ಳಂಥದ್ದು, ಕಣ್ಣುಗಳನ್ನು ಬಾಯಿಗಳನ್ನು ಉಳ್ಳಂಥದ್ದು ಮತ್ತು ಎಲ್ಲ ಇಂದ್ರಿಯಗಳಲ್ಲಿಯೂ ಕೂಡ ಇದ್ದರೂ ಕೂಡ ಯಾವ ಇಂದ್ರಿಯದ ಇದಕ್ಕೂ ಒಳಪಡದೇ ಇರತಕ್ಕಂಥದ್ದು, ಇಂದ್ರಿಯ ಗುಣಗಳಲ್ಲಿದ್ದರೂ ಕೂಡ ಅದು ಇಂದ್ರಿಯ ರಹಿತವಾದದ್ದು ಮತ್ತು ಅದು ಎಲ್ಲ ಕಡೆಯಲ್ಲಿಯೂ ಕೂಡ ಆಧಾರವಾಗಿದ್ದರೂ ಕೂಡ ಅದು ಆಧಾರ ರಹಿತವಾಗಿ ಕಂಡು ಬರುವಂಥದ್ದು ಅಂತ ಹೇಳಿದ. ಅದೇ ರೀತಿಯ ಒಂದು ರಹಸ್ಯವನ್ನು, ಅದೇ ಬ್ರಹ್ಮನ ಒಂದು ಆ ತತ್ವವನ್ನು, ಬ್ರಹ್ಮತತ್ವ, ಆ ರಹಸ್ಯವನ್ನು ಇನ್ನೂ ಮುಂದುವರೆದು 15 ಮತ್ತು 16ನೇ ಶ್ಲೋಕಗಳಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಬೇವಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್ ಅಂತ ಹೇಳಿದ. ಅಂದರೆ ಆ ಬ್ರಹ್ಮ ಅಂತಕ್ಕಂಥದ್ದು ಎಲ್ಲ ಜೀವಿಗಳ ಒಳಗೂ ಮತ್ತು ಹೊರಗೂ ಇರುವಂಥದ್ದು, ಚರಾಚರ ಸ್ವರೂಪವಾಗಿರುವಂಥದ್ದು, ಸೂಕ್ಷ್ಮ ಸ್ವರೂಪವಾಗಿರುವುದರಿಂದ ಅದು ಅರಿಯೋದಕ್ಕೆ ಕಷ್ಟ ಸಾಧ್ಯವಾಗಿರುವಂಥದ್ದು ಮತ್ತು ಅದು ದೂರದಲ್ಲಿಯೂ ಇರುವುದು, ಸಮೀಪದಲ್ಲಿಯೂ ಇರುವುದು ಅಂತ ಹೇಳಿಬಿಟ್ಟ ಭಗವಂತ. ನೋಡಿ, ಇದು ಎಷ್ಟು ರಹಸ್ಯವಾಗಿದೆ. ಬ್ರಹ್ಮವನ್ನು ತಿಳಿಯೋದು ಯಾತಕ್ಕೆ ನಮಗೆ ಕಷ್ಟ ಅಂತಂದರೆ ಅದರ ಸ್ವರೂಪ ಹೀಗಿದೆ. ಅದನ್ನು ತಿಳ್ಕೊಂತ ಬಂದಂಗೆಲ್ಲ ಅದನ್ನು ತಿಳಿಯೋದು ಬಹಳ ಸುಲಭ ಅಂತ ಅನಿಸುತ್ತೆ, ಅಜ್ಞಾನಿಗಳಿಗೆ ಅದು ಬಹಳ ದೂರ ಅನಿಸುತ್ತೆ. ಪರಬ್ರಹ್ಮ ಅಂತಕ್ಕಂಥ ಬ್ರಹ್ಮಾಂಡದಿಂದ ಹಿಡಿದು ಅಣುರೇಣು ತೃಣಕಾಷ್ಠಗಳಲ್ಲಿಯೂ ಕೂಡ ಅಡಗಿರುವಂಥದ್ದು. ಆ ಬ್ರಹ್ಮ ಅನ್ನುವಂಥದ್ದು ಬ್ರಹ್ಮಾಂಡದಿಂದ ಹಿಡಿದು, ಬ್ರಹ್ಮಾಂಡ ಅಂದರೆ ಈಗ ಆಕಾಶದಲ್ಲಿ ನಾನಾ ರೀತಿಯ ನಕ್ಷತ್ರಗಳು, ತಾರೆಗಳು, ಸೂರ್ಯಚಂದ್ರರು, ಎಲ್ಲ ಗ್ರಹಗಳು ಎಲ್ಲ ಇವೆ. ಅವೆಲ್ಲವುಗಳಲ್ಲಿಯೂ ಇರ್ತಕ್ಕಂಥದ್ದು ಮತ್ತು ಸಣ್ಣ ವಸ್ತುವಿನಲ್ಲೂ ಕೂಡ, ತೃಣಕಾಷ್ಠದಲ್ಲಿಯೂ ಕೂಡ ಇರ್ತಕ್ಕಂಥದ್ದು ಮತ್ತು ಅದು ಚಲಿಸುವ ಮತ್ತು ನಿಶ್ಚಲವಾದ ಎಲ್ಲ ಗುಣಗಳನ್ನು ಹೊಂದಿರುವಂಥದ್ದು. ಅಂದರೆ ಅದು ಚಲಿಸುವ ವಸ್ತುಗಳಲ್ಲಿಯೂ ಇದೆ, ಚಲಿಸದೇ ಇರತಕ್ಕಂಥ ವಸ್ತುಗಳಲ್ಲಿಯೂ ಇದೆ. ಅತ್ಯಂತ ಸೂಕ್ಷ್ಮವಾದಂಥದ್ದು ಹೌದದು. ಅದನ್ನು ತಿಳಿಯೋದು ಬಹಳ ಕಷ್ಟವಾದದ್ದು. ಅದು ಅಜ್ಞಾನಿಗಳಿಗೆ ಬಹಳ ದೂರದಲ್ಲಿದೆ, ಜ್ಞಾನಿಗಳಿಗೆ ಹತ್ತಿರದಲ್ಲಿದೆ. ಅದು ದೂರದಲ್ಲೂ ಇದೆ, ಹತ್ತಿರದಲ್ಲೂ ಇದೆ ಅಂತ ಹೇಳಿದ್ದಲ್ಲ ಭಗವಂತ. ಯಾರಿಗೆ ದೂರದಲ್ಲಿದೆ? ಅದು ಅಜ್ಞಾನಿಗಳಿಗೆ ದೂರದಲ್ಲಿದೆ. ಯಾರಿಗೆ ಹತ್ತಿರದಲ್ಲಿದೆ ಅಂದರೆ ಜ್ಞಾನಿಗಳಿಗೆ ಹತ್ತಿರದಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಠು ಪ್ರಭವಿಷ್ಣು ಚ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆ ಬ್ರಹ್ಮ ಸಕಲ ಪ್ರಾಣಿಗಳಲ್ಲಿಯೂ ಕೂಡ ವಿಭಾಗವಾದಂತೆ ಕಾಣುವನು. ಆ ಬ್ರಹ್ಮ ಅಂದರೆ ಆ ಪರಬ್ರಹ್ಮ ಅನ್ನತಕ್ಕಂಥದ್ದೇ ಒಂದು ಜ್ಞಾನ. ಅದು ಸಕಲ ಪ್ರಾಣಿಗಳಲ್ಲಿಯೂ ವಿಭಾಗವಾದಂತೆ ಕಾಣುತ್ತೆ. ಅದು ವಿಭಾಗವಾಗಿಲ್ಲದೇ ಇದ್ದರೂ ವಿಭಾಗವಾದಂತೆ ಕಾಣುತ್ತೆ. ಮತ್ತು ಆ ಜ್ಞೇಯವು ಸಮಸ್ತ ಭೂತಗಳನ್ನು ಕೂಡ ಪಾಲಿಸುವಂಥದ್ದು, ಸಂಹಾರ ಮಾಡುವಂಥದ್ದು ಮತ್ತು ಸೃಷ್ಟಿಸುವಂಥದ್ದು ಅಂತ ಹೇಳಿಬಿಟ್ಟ. ಆ ಜ್ಞೇಯ ಅಂದರೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಅರಿಯಬೇಕಾಗಿರುವಂಥದ್ದು. ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾವುದಿದೆಯೋ ಅದು ಜ್ಞೇಯ ಅಂತ. ಆ ಜ್ಞೇಯ ವಸ್ತು ಅನ್ನುವಂಥದ್ದು ಸಮಸ್ತ ಭೂತಗಳಲ್ಲೂ ಕೂಡ ಪಾಲಿಸುವಂಥದ್ದು. ಅಂದರೆ ಎಲ್ಲ ಚರಾಚರ ವಸ್ತುಗಳು, ಜೀವಿಗಳನ್ನು ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡುವಂಥದ್ದು, ಪಾಲಿಸುವಂಥದ್ದು ಮತ್ತು ಸಂಹಾರ ಮಾಡುವಂಥದ್ದು. ಎಲ್ಲ ಶಕ್ತಿಯೂ ಅಡಗಿರುವಂಥದ್ದು ಆ ಬ್ರಹ್ಮನಲ್ಲಿ. ಎಲ್ಲ ಜೀವಿಗಳಲ್ಲಿಯೂ ಕೂಡ ಅದು ಈ ನಿಯಮವನ್ನು, ಯಾವ ನಿಯಮ? ಸೃಷ್ಟಿಸುವುದು, ಪಾಲಿಸುವುದು ಮತ್ತು ಸಂಹರಿಸುವುದು. ಆ ಸಂಹರಿಸುವಂಥದ್ರವರೆಗೆ ಎಲ್ಲ ನಿಯಮಗಳನ್ನು ಕೂಡ ಮಾಡುವಂಥದ್ದು ಆ ಬ್ರಹ್ಮನಿಂದ ಮಾತ್ರ ಸಾಧ್ಯ.
ಆದ್ದರಿಂದ ಆ ಬ್ರಹ್ಮವನ್ನು ಅರಿಯೋದು ಬಹಳ ಕಷ್ಟ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.